ಎಲ್ಲರಿಗೂ LMS ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವಿಶ್ವವಿದ್ಯಾನಿಲಯದ BA ಪದವಿಯ ಅರ್ಥಶಾಸ್ತ್ರ ವಿಷಯದ 6ನೇ ಚಾತುರ್ಮಾಸದ ಭಾರತೀಯ ಆರ್ಥಿಕ ಚಿಂತನೆ ಅಥವಾ ಇಂಡಿಯನ್ ಎಕನಾಮಿಕ್ ಥಾಟ್ ಎಂಬ ಪತ್ರಿಕೆಯ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಸಾಮಾಜಿಕ ಚಿಂತನೆಯನ್ನು ಕುರಿತು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಸೆಷನ್ ನಂಬರ್ 41. ನನ್ನ ಹೆಸರು ಕೃಷ್ಣೇಗೌಡ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನಂಜನಗೂಡು. ನಾನು ಈ ಒಂದು ಸಮಾಜವಾದ ಇವರ ಚಿಂತನೆಯನ್ನು ಈ ಒಂದು ನನ್ನ ವಿಶ್ಲೇಷಣೆಯ ಒಂದು ದೃಷ್ಟಿಯಿಂದ ಸಮಾಜವಾದದ ಪ್ರಮುಖ ಸಂಗತಿಗಳು, ಸಾಮಾಜಿಕ ಆಂದೋಲನ, ಕಾರ್ಯ ಯೋಜನೆಗಳು, ಸಾಮಾಜಿಕ ತತ್ವಗಳು, ಸಮಾಜವಾದದ ಆಧಾರ ಸ್ತಂಭಗಳು, ಸಪ್ತಕ್ರಾಂತಿ, ಕೃಷಿಗೆ ಸಂಬಂಧಿಸಿದ ಇವರ ಭಾವನೆಗಳು, ಹೀಗೆ ಈ ಒಂದು ವಿಷಯವಸ್ತುವನ್ನು ವಿಶ್ಲೇಷಣೆ ಮಾಡುವ ದೃಷ್ಟಿಯಿಂದ ವಿಭಜಿಸಲಾಗಿದೆ ಅಂತ ಅನ್ಬೋದು. ಕಾರ್ಲ್ ಮಾರ್ಕ್ಸ್ ವಾದದಿಂದಲೂ ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದಲೂ ಸ್ಫೂರ್ತಿ ಪಡೆದ ಮನುಷ್ಯನನ್ನು ಒಳಗಿನಿಂದಲೂ ಹೊರಗಿನಿಂದಲೂ ಪಳಗಿಸಿ ಅವನನ್ನು ಹೊಸ ಸಮಾಜವಾದಿ ನಾಗರಿಕತೆಯ ಪ್ರಜೆಯನ್ನಾಗಿ ಪರಿವರ್ತಿಸುವ ಹೊಸ ತೆರನ ಸೃಜನಶೀಲ ರಾಜಕೀಯ ಸಾಹಸಕ್ಕಿಳಿಸಿತು. ಅಂದರೆ ನಮಗೆ ಲೋಹಿಯಾರವರ ಒಂದು ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಈ ಒಂದು ಕಾರ್ಲ್ ಮಾರ್ಕ್ಸ್, ಗಾಂಧೀಜಿಯವರ ಚಿಂತನೆಗಳು, ರೂಜೋ ಅವರ ಚಿಂತನೆಗಳಿಗೆ ಇವರು ಮಾರು ಹೋಗಿರ್ತಾರೆ ಅಂತ ಅನ್ಬೋದು. ಅವರ ಭಾವನೆಗಳಿಗೆ, ಅವರ ವಿಚಾರಗಳಿಗೆ ಇವರು ಅನ್ಯಾಯಾಗಿ ಅವರ ಚಿಂತನೆಗಳನ್ನು ತಮ್ಮ ಮೈನಲ್ಲಿ ಅವರ ಆಸಕ್ತಿ ಅಭಿರುಚಿಯಿಂದ ಹಿಡಿದು ತಮ್ಮ ಜೀವನ ಉದ್ದಕ್ಕೂ ಸಹ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಆಂದೋಲನಗಳನ್ನು, ಚಳುವಳಿಗಳನ್ನು ಇವರು ಮಾಡ್ತಾ ಬರ್ತಾರೆ ಅಂತ ಅನ್ಬೋದು. ಜೀವನ ಪಯಣದಲ್ಲಿ ಅವರ ಪ್ರತಿಯೊಂದು ಹಂತದಲ್ಲಿಯೂ ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಅಥವಾ ಇವರು ಕಂಡಂತಹ ವಿಶ್ವ ಸರ್ಕಾರ, ಹೊಸ ಸೃಜನಶೀಲ ಸಮಾಜವಾದಕ್ಕಾಗಿ ಇವರು ಹೊಸ ತರನಾದ ಒಂದು ಭಾವನೆಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಅನ್ಬೋದು. ಇವರು ನೋಡಿ, ಸಮಾನತೆ ಅನ್ನೋದಕ್ಕೆ, ಅದಮ್ಯ ಸಮಾನತೆಯ ಕನಸು ಇವ್ರಿಗೆ ಹೇಗಿತ್ತು ಅಂತಂದರೆ, ಜಾಡಮಲಿಯ ಮಗ ಹಾಗೂ ರಾಷ್ಟ್ರಪತಿಯ ಮಗನು ಒಂದೇ ಶಾಲೆಯಲ್ಲಿ ಓದುವಂತಹ ವ್ಯವಸ್ಥೆ ನಮ್ಮದಾಗಬೇಕು ಎಂದು ಇವರ ಬಹಳ ಅಭಿಲಾಷೆಯಾಗಿತ್ತು ಅಂತ ಅನ್ಬೋದು. ಅಂದರೆ ಇಲ್ಲಿ ದೇಶದ ಅತ್ಯಂತ ಉನ್ನತವಾದಂಥ ಹುದ್ದೆಯಲ್ಲಿರುವ ರಾಷ್ಟ್ರಪತಿ, ಅದೇ ಅತ್ಯಂತ ಕೆಳಮಟ್ಟದ ಅಥವಾ ಸಮುದಾಯದ ಕಟ್ಟಕಡೆಯ ನಾಗರಿಕನ ಮಗ, ಇಬ್ಬರು ಒಂದೇ ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದ್ರೆ ಅದನ್ನು ನಾವು ಸಮಾನತೆ ಅನ್ನೋದು ಇವರು ಕಂಡಂಥ ಕನಸು ಅಂತ ಅನ್ಬೋದು. ಮತ್ತೊಂದು ಭಾವನೆಯಲ್ಲಿ ಇವರು ವ್ಯಕ್ತಪಡಿಸ್ತಾರೆ, ಸಮಾನತೆ ಅಂತಂದರೆ ಆಂತರಿಕವಾದ ಶಾಂತಿ ಮತ್ತು ಬಾಹ್ಯವಾದ ಬಂಧುತ್ವದ ಪ್ರತೀಕ ಅಂತ ಇವರು ಮತ್ತೆ ಇನ್ನೊಂದು ಸಲ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ನಾವು ಮೇಲ್ನೋಟಕ್ಕೆ ಒಂದು ರೀತಿಯಲ್ಲದು, ನಮ್ಮ ಆಂತರಿಕ ಅಥವಾ ನಮ್ಮ ಮನಸ್ಸಿನಲ್ಲಿ ಹೊಂದಿರುವಂಥದ್ದು ಇದು ಸಮಾನತೆಯ ಒಂದು ಕನಸಲ್ಲ. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಾವು ಒಂದೇ ರೀತಿಯಲ್ಲಿ ಇರಬೇಕು ಅನ್ನೋದು ಇವರ ಪ್ರತಿಪಾದನೆ ಆಗ್ಬೋದು. ಇವರ ಮೂಲ ರಾಜಕೀಯ ಅಜೆಂಡವನ್ನು ನಾವು ಹುಡುಕಿದ್ರೆ, ಶ್ರೀಸಾಮಾನ್ಯನ ಬದುಕನ್ನು ಹೇಗೆ ಶ್ರೀಮಂತಗೊಳಿಸುವುದು, ಹಸನು ಮಾಡುವುದು ಅಥವಾ ಅವನನ್ನು ಉನ್ನತೀಕರಿಸುವುದು, ಆರ್ಥಿಕವಾಗಿ ಸಬಲನಾಗಿ ಮಾಡುವುದು ಏನಿದೆ ನೋಡಿ, ಇದು ಇವರ ಮೂಲ ಮಂತ್ರ ಆಗಿದೆ ಅಂತ ಅನ್ಬೋದು. ಇದಕ್ಕಾಗಿ ಇವರು ಕನಸನ್ನು ಕಟ್ಟಿಕೊಂಡು ದೇಶಾದ್ಯಂತ ಸಂಚರಿಸ್ತಾರೆ. ಅನೇಕ ಚಳುವಳಿಗಳನ್ನು, ಆಂದೋಲನಗಳನ್ನು, ಅನೇಕ ಗ್ರಂಥಗಳನ್ನು, ಕೃತಿಗಳನ್ನು ಮತ್ತು ಅನೇಕ ಈ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡು ಇಡೀ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ತರಬೇಕು ಅನ್ನೋದು ಇವರ ಕನಸಾಗಿತ್ತು ಅಂತ ಅನ್ಬೋದು. ನೋಡಿ, ಇದಕ್ಕೆ ಈ ಒಂದು ಸಂಗತಿಗಳನ್ನ ತೆಗೆದುಕೊಂಡ್ರೆ ಸಮಾಜವಾದದ ಪ್ರಮುಖ ಸಂಗತಿಗಳು ಇವರ ತತ್ವ ಆಧಾರದ ಮೇಲೆ ನೋಡಿದ್ರೆ, ವರ್ಗ ಭೇದಕ್ಕೆ ಅವಕಾಶ ಮಾಡದಂಥ ಮಾನವ ಸಹಭಾಗಿತ್ವ ಇರಬೇಕಲ್ಲಿ. ಸಮಾನತೆ ಅಂತಂದರೆ ಯಾವುದೇ ತಾರತಮ್ಯ ಇಲ್ಲದೆ ರೀತಿಯಲ್ಲಿ ನಾವು ನೋಡಬೇಕು. ಅಲ್ಲಿ ಮಾನವತೆ, ನಮ್ಮ ಅಂತರಂಗ ಏನಿದೆ ನೋಡಿ, ಮನುಷ್ಯತ್ವ ಅಲ್ಲಿ ಕೆಲಸ ಮಾಡಬೇಕು. ಸಮಾನತೆ ತತ್ವ ಮೇಲೆ ನಾವು ರೂಪಿತವಾದಂಥ ಸಮಾಜ ವ್ಯವಸ್ಥೆ ಇರಬೇಕು. ಅಂದರೆ ಎಲ್ಲರೂ ಒಂದೇ, ಯಾರು ಭೇದ ಭಾವ ಇಲ್ಲದೆ, ಯಾರು ಮೇಲು ಕೀಳು, ಶ್ರೀಮಂತ ಬಡವ, ಈ ರೀತಿ ಯಾವುದೇ ರೀತಿಯಂಥ ವ್ಯತ್ಯಾಸ ಕಂದಕ ಇರಬಾರ್ದು. ಆ ಒಂದು ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು. ಹಾಗೆ ದೇಶದಲ್ಲಿರುವಂಥ ಉತ್ಪಾದನಾ ಮಾರ್ಗಗಳ ಮೇಲೆ ಸಾಮಾಜಿಕ ನಿಯಂತ್ರಣ ಇರಬೇಕು ಅನ್ನೋದು ಇವರ ನಂಬಿಕೆ. ಅಂದರೆ ಉತ್ಪಾದನಾ ಚಟುವಟಿಕೆ ಏನಿದೆ ನೋಡಿ,
ಖಾಸಗಿ ಒಡೆತನವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಥವಾ ಖಾಸಗಿ ಒಡೆತನದಲ್ಲಿರುವಂಥ ಉದ್ಯಮಗಳನ್ನು ಉತ್ಪಾದನಾ ಅಂಗಗಳನ್ನು ಏನಿದೆ ನೋಡಿ ಸಂಪೂರ್ಣವಾಗಿ ಸಾಮಾಜಿಕ ಅಥವಾ ಯೋಜನಾ ಪ್ರಾಧಿಕಾರದ ಮೂಲಕ ಅದನ್ನು ನಿಯಂತ್ರಿಸಬೇಕು ಅನ್ನೋದು ಇವರ ಪ್ರಬಲವಾದ ನಂಬಿಕೆ. ಅದೇ ರೀತಿಯಲ್ಲಿ ಆ ಸಮಾಜದಲ್ಲಿ ನಾಗರಿಕರಲ್ಲಿ ಪರಸ್ಪರ ಸಹಕಾರ ಮನೋಭಾವ ಇರಬೇಕು. ಒಬ್ಬರಲ್ಲಿ ಒಬ್ಬರು ಭಾತೃತ್ವ, ಪ್ರೀತಿ, ಸಹಕಾರ, ಸಹನೆ ಈ ಎಲ್ಲ ಅಂಶಗಳು ಸಂಗತಿಗಳು ಆ ಒಂದು ಸಮಾಜದಲ್ಲಿ ಕಂಡು ಬಂದರೆ ಅದನ್ನು ನಾವು ಸಮಾಜವಾದ ಅನ್ನೋದು ಲೋಹಿಯರ್ ಅವರ ಪ್ರಕಾರ ನಾವು ಕನಸನ್ನು ಕಂಡಂಥ ಸಮಾಜವಾದ ಆಗುತ್ತೆ ಅಂತ ಅನ್ಬೋದು. ಹಾಗೆ ಸಮಾಜವಾದವನ್ನು ಸೃಷ್ಟಿ ಮಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಚಳುವಳಿಗಳನ್ನು ಆಂದೋಲನಗಳನ್ನು ಆಗುತ್ತೆ ಅನ್ನೋದು ಇವರ ಭಾವನೆ. ಆದರೆ ಆಂದೋಲನಗಳು ಅಂತಂದರೆ ಪರಿವರ್ತನೆಯೊಂದನ್ನು ತರುವ ಇಲ್ಲವೇ ಪ್ರತಿಭಟಿಸುವ ಸಾಮೂಹಿಕ ಪ್ರಯತ್ನವನ್ನು ಸಾಮಾಜಿಕ ಅಥವಾ ಆರ್ಥಿಕ ಆಂದೋಲನಗಳು ಎನ್ನಬಹುದು. ಅಂದರೆ ಹೊಸ ವ್ಯವಸ್ಥೆಗೆ ನಾವು ಬದಲಾವಣೆಗೆ ತರಬೇಕು ಅಂತಂದರೆ ನಾವು ಅಲ್ಲಿ ಪ್ರತಿಭಟನೆಯನ್ನು, ಚಳುವಳಿಗಳನ್ನು, ಆಂದೋಲನಗಳನ್ನು ತರಬೇಕಾಗುತ್ತೆ. ಯಾವ ಪ್ರತಿಭಟನೆಯಲ್ಲಿ ಅಥವಾ ಯಾವ ಚಳುವಳಿಯಲ್ಲಿ, ಆಂದೋಲನದಲ್ಲಿ ನೋಡಿ ಇವರು ಹೇಳೋದ್ರ ಪ್ರಕಾರ ರಚನಾತ್ಮಕ ಕೆಲಸವಿಲ್ಲದ ಸತ್ಯಾಗ್ರಹವು ಕ್ರಿಯಾಪದವಿಲ್ಲದ ವ್ಯಾಖ್ಯವಿದ್ದಂತೆ ಅಂತ ಇವರು ವ್ಯಾಖ್ಯಾನಿಸ್ತಾರೆ. ಅಂದರೆ ಯಾವುದು ರಚನಾತ್ಮಕವಾಗಿ ನಾವು ಸಕ್ರಿಯವಾಗಿ ಕೆಲಸ ಇಲ್ಲದೆ ಇದ್ದರೆ ಆ ಸತ್ಯಾಗ್ರಹವೂ ಸಹ ಅದು ವಿಫಲವಾಗುತ್ತೆ, ಅದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗೋದಿಲ್ಲ ಅನ್ನೋದು ಇವರ ಮೂಲ ಉದ್ದೇಶ ಆಗುತ್ತೆ ಅಂತ ಅನ್ಬೋದು. ಈ ಅಂಶಗಳನ್ನು ನಾವು ನೋಡಿದ್ರೆ ಇದು ಆಂದೋಲನಗಳು, ಚಳುವಳಿಗಳು ಏನಿದೆ ನೋಡಿ ಸಾಮಾಜಿಕ ವ್ಯವಸ್ಥೆಯ ಒಂದು ಬದಲಾವಣೆಗೆ ಸಮೂಹ ವರ್ತನೆಯನ್ನು ಒಳಗೊಂಡಿರುತ್ತೆ. ಅಂದರೆ ಎಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿರ್ತಾರೆ. ಆ ಒಂದು ಆಂದೋಲನದಲ್ಲಿ ನಿರ್ದಿಷ್ಟತೆ ಇರುತ್ತೆ, ಉದ್ದೇಶ ಇರುತ್ತೆ, ನಿಖರತೆ ಇರುತ್ತೆ. ಹಾಗೂ ಈ ಆಂದೋಲನಗಳು ಏನಿದೆ ನೋಡಿ ಒಂದು ಸಂಘಟನಾತ್ಮಕ ಚೌಕಟ್ಟಿನಲ್ಲಿ, ಒಂದು ಹಿನ್ನೆಲೆಯಲ್ಲಿ ಈ ಒಂದು ರಚನೆಯಾಗಿರುತ್ತೆ ಅಂತ ಅನ್ಬೋದು. ಇವುಗಳನ್ನು ಅನುಸರಿಸುವಂಥ ವಿಧಾನಗಳು ಏನಿದೆ ನೋಡಿ, ವಿಧಾನಗಳು, ತಂತ್ರಗಳು, ಫಲಿತಾಂಶಗಳು ಕೆಲವು ಸಂದರ್ಭದಲ್ಲಿ ಒಂದೇ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಆಗಿರುತ್ತೆ. ನಾವು ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಅನ್ನೋದು ಇವರ ಒಂದು ವ್ಯವಸ್ಥೆ ಅಥವಾ ಇವರ ಚಿಂತನೆ ಇದೆ. ಹಾಗೆ ಸಾಮಾಜಿಕ ಆಂದೋಲನಗಳ ಪ್ರಕಾರ ನಾವು ನೋಡೋದಾದರೆ ಆ ಸಾಮಾಜಿಕ ಆಂದೋಲನಗಳು, ಬದಲಾವಣೆಗಳು ಅವು ಕ್ರಾಂತಿಕಾರಿಕ ಆಂದೋಲನಗಳಾಗಿರ್ಬೋದು. ಉದಾಹರಣೆಗೆ ನೀವು ಗಮನಿಸಿರ್ಬೋದು 1776-77 ಆ ಅವಧಿಯಲ್ಲಿ ಫ್ರಾನ್ಸಿನಲ್ಲಿ ಕಂಡಂಥ ಫ್ರಾನ್ಸಿನ ಮಹಾಕ್ರಾಂತಿ, ಇಲ್ಲವೇ 1917ರಲ್ಲಿ ಕಂಡು ಬಂದಂಥ ನಮಗೆ ರಷ್ಯಾದ ಕ್ರಾಂತಿ ನೋಡಿ, ಇವು ಇಡೀ ಸಮಾಜದ ಒಂದು ವ್ಯವಸ್ಥೆಯನ್ನು ಬದಲಾವಣೆಯನ್ನು ಮಾಡ್ತವೆ. ಈ ರೂಪದಲ್ಲಿ ಆಂದೋಲನಗಳು, ಚಳುವಳಿಗಳು ಇಡೀ ಒಟ್ಟು ದೇಶದಲ್ಲಿ ಕಂಡು ಬರ್ಬೋದು. ಅಥವಾ ಕೆಲವು ಆಂದೋಲನಗಳು ಏನಾಗುತ್ತೆ ಅಂದರೆ ಸುಧಾರಣಾತ್ಮಕ ಆಂದೋಲನಗಳಾಗಿ ನಮಗೆ ರೂಪುಗೊಳ್ತವೆ, ಕಂಡು ಬರ್ತವೆ ಅಂತ ಅನ್ಬೋದು. ಅದರಲ್ಲಿ ಉದಾಹರಣೆಗೆ ನಮ್ಮ ಬಸವಣ್ಣನವರ ಚಳುವಳಿಗಳು, 12ನೇ ಶತಮಾನದಲ್ಲಿ ಕಂಡು ಬಂದಂಥ ಬಸವಣ್ಣರು ತಂದಂಥ ಚಳುವಳಿಗಳು ಇರ್ಬೋದು, ಅಥವಾ ನಮಗೆ ರಾಮಕೃಷ್ಣ ಆ ಒಂದು ವ್ಯವಸ್ಥೆ ಇರ್ಬೋದು, ಅಥವಾ ರಾಜಾರಾಮ್ ಮೋಹನ್ ರಾಯರ್ ಅವರು ತಂದಂಥ ಸುಧಾರಣೆಗಳು ಇರ್ಬೋದು, ಅಥವಾ ನಮಗೆ ದಯಾನಂದ ಸರಸ್ವತಿಯಿಂದ ತಂದಂಥ ಸುಧಾರಣೆಗಳು ಇರ್ಬೋದು. ಇವುಗಳನ್ನು ನಾವು ಸುಧಾರಣಾತ್ಮಕ ಆಂದೋಲನಗಳು ಅಂತ ಕರಿಬೋದು. ಹಾಗೆ ಮತ್ತೊಂದು ಆಂದೋಲನ ಅಥವಾ ಚಳುವಳಿಯನ್ನು ನೋಡಿದ್ರೆ ಪುನರ್ಜೀವನದ ಆಂದೋಲನಗಳು ಅಂತ ನಾವು ಕರಿತೀವಿ ಅಂತ ಅನ್ಬೋದು. ಅಂದರೆ ಈ ವ್ಯವಸ್ಥೆಯಲ್ಲಿರುವಂಥ ಕೆಲವು ಬದಲಾವಣೆಗಳನ್ನು ಮಾರ್ಪಾಡು ಮಾಡಲಿಕ್ಕಾಗಿ ಇವುಗಳು ಸೃಷ್ಟಿಯಾಗುತ್ತೆ, ಉತ್ಪತ್ತಿ ಆಗುತ್ತೆ ಅಥವಾ ಅಸೃಷ್ಟಿಯಾಗುತ್ತೆ ಅಂತ ಅನ್ಬೋದು. ಉದಾಹರಣೆಗೆ ನಾವು ಕ್ರಿಶ್ಚಿಯನ್ಸ್ ಧರ್ಮದಲ್ಲಿ ನಮಗೆ ರೋಮನ್ ಕ್ಯಾಥೋಲಿಕ್ ಬದಲಾಗಿ ಪ್ರಾಟೆಸ್ಟೆಂಟ್ ಅಥವಾ ಸುಧಾರಣವಾದ ಆಂದೋಲನ ಹುಟ್ಕೊಳ್ಳುತ್ತೆ. ಇದು ಹೊಸ ವ್ಯವಸ್ಥೆಗೆ ಸೃಷ್ಟಿಯಾಗುತ್ತೆ ಅಂತ ಅನ್ಬೋದು. ಹಾಗೆ ನಾವು ನೋಡಿದಂಥ ಭಾರತದ ಇತಿಹಾಸದಲ್ಲಿ ನಮಗೆ ಜೈನ ಧರ್ಮ, ಬೌದ್ಧ ಧರ್ಮ ಇವುಗಳನ್ನು ನಾವು ನೋಡ್ತೀವಿ ಅಂತ ಅನ್ಬೋದು. ಅದೇ ರೀತಿಯಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಚಿಂತನೆಯನ್ನು ನೋಡೋದಾದರೆ ಯಾಂತ್ರೀಕೃತ ವ್ಯವಸ್ಥೆಯಿಂದ ನಾವು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು, ಒಲವನ್ನು ಕೊಡಬೇಕು ಅನ್ನೋದು ಇವರ ಒಂದು ಆಂದೋಲನ ಆಗಿರುತ್ತೆ ಅಂತ ಅನ್ಬೋದು. ಹೀಗೆ ವಿವಿಧ ಪ್ರಕಾರಗಳಾಗಿ, ವಿವಿಧ ವ್ಯವಸ್ಥೆಗಳಾಗಿ ಇವುಗಳು ಕಂಡು ಬರ್ತವೆ ಅಂತ ವ್ಯವಸ್ಥೆಯಲ್ಲಿ ಕಂಡು ಬರುತ್ತೆ. ಇದನ್ನು ಇವರು ಮನಗಂಡಿದ್ದರು ಅಂತ ಅನ್ಬೋದು. ಹಾಗೆ ಭಾರತದ ವಿಚಾರವನ್ನು ನೀವು ಅವಲೋಕಿಸಿದಾಗ ಇವರು ಅಂದ್ಕೊಂಡಿದ್ದಂಥ ಒಂದು ವ್ಯವಸ್ಥೆ ಹೆಂಗಿತ್ತು ಅಂದರೆ ಭಾರತದ ಅಸಮಾನತೆಯ ಶ್ರೇಣಿ ಮತ್ತು ವಿಸ್ತಾರ ಇಲ್ಲಿಯ ಪರ್ವತಗಳು ಮತ್ತು ಕಣಿವೆಗಳಷ್ಟೇ ವಿಸ್ತಾರವಾಗಿದೆ ಎಂದು ಇವರು ನಂಬಿದ್ದರು. ಅಂದರೆ ಅಸಮಾನತೆ ಹೇಗಿದೆ ಅಂತಂದರೆ ನಮಗೆ ಅತ್ಯಂತ ಶ್ರೀಮಂತ ಪ್ರಜೆಗಳು
ಅಥವಾ ಅದೇ ವ್ಯವಸ್ಥೆಯಲ್ಲಿ ಅತ್ಯಂತ ಕೀಳು ಮಟ್ಟದ ಅಥವಾ ಕಡಿಮೆ ಗುಣಮಟ್ಟದ ಜೀವನ ಮಾಡ್ತಿರುವಂಥ ಜನ ಇಬ್ಬರೂ ಇದ್ರು ಅಂತ ಅನ್ಬೋದು. ಅಂದರೆ ಒಂದೇ ಏರಿಯಾದಲ್ಲಿ ಅಥವಾ ಒಂದೇ ರಸ್ತೆಯಲ್ಲಿ ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿರುವಂಥ ಐಷಾರಾಮ ಬಂಗಲೆಯನ್ನು ಹೊಂದಿರುವಂಥ ವ್ಯಕ್ತಿ ಇರ್ಬೋದು, ಅದೇ ಪಕ್ಕದಲ್ಲಿ ಒಂದು ಗುಡಿಸಲಿರುವಂಥ ಅಥವಾ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಕನಿಷ್ಠ ಮಟ್ಟದ ಜೀವನ ಮಾಡ್ತಿರುವಂಥ ಒಬ್ಬ ನಾಗರಿಕನನ್ನು ನೋಡ್ತೀವಿ. ಈ ರೀತಿ ನಮ್ಮ ದೇಶದಲ್ಲಿ ವಿರುದ್ಧಗಳು ಕಂಡುಬರ್ತವೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಮತ್ತೊಂದು, ಇವರು ಅಸಮಾನತೆಯನ್ನು ಹೇಗೆ ಇವರು ವಿರೋಧಿಸ್ತಿದ್ರು ನೋಡಿ, ಅಷ್ಟೇ ಪ್ರಮಾಣದಲ್ಲಿ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ವಿರುದ್ಧ ಹೋರಾಡುವುದು ನಿಮ್ಮೆಲ್ಲರ ಗುರಿ, ಅಥವಾ ಇದನ್ನು ಕಿತ್ತೊಗಿಬೇಕು, ವಿಶ್ವದಲ್ಲಿ ಎಲ್ಲೂ ಇರಬಾರದು ಇದು ವ್ಯವಸ್ಥೆ ಅನ್ನೋದು ಇವರು ಮತ್ತೊಂದು ಕಲ್ಪನೆ ಅಥವಾ ಭಾವನೆ ಆಗಿತ್ತು, ಹೋರಾಟದ ಒಂದು ಹಾದಿಯಾಗಿತ್ತು ಅಂತಂದು. ಯಾವ ದೇಶವೂ ಸಹ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ಅಥವಾ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ ಇರಬಾರದು ಅನ್ನೋದು ಇವರ ವ್ಯವಸ್ಥೆ. ಹಾಗಾದರೆ ಯಾವುದಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ರು? ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಅವರು ಹೆಚ್ಚು ಒಲವನ್ನು ಇಷ್ಟಪಡ್ತಿದ್ರು. ಪ್ರಜಾಸತ್ತಾತ್ಮಕ ನಮಗೆ ಸಮಾಜವಾದವನ್ನು ಹೆಚ್ಚು ಇಷ್ಟಪಡ್ತಿದ್ರು. ಇಲ್ಲಿ ಪ್ರಜಾಸತ್ತಾತ್ಮಕ ಸಮಾಜ ಅಂತ ಅಂದಾಗ ಅಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚು ಆದ್ಯತೆ ಇರುತ್ತೆ. ಇದು ಅತ್ಯಂತ ಉನ್ನತ ಸ್ಥಾನದಲ್ಲಿರುತ್ತೆ. ನಮ್ಮ ಅಭಿಪ್ರಾಯಗಳನ್ನು ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಯಾವುದೇ ಧಕ್ಕೆ ಇರೋದಿಲ್ಲ, ಸ್ವಾತಂತ್ರ್ಯ ಇರುತ್ತೆ. ಹಾಗೆ ಆ ವ್ಯವಸ್ಥೆಯಲ್ಲಿ ಸಂಪತ್ತು ಮತ್ತು ಇತರ ಸಂಪನ್ಮೂಲಗಳೇನಿದೆ ನೋಡಿ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗಬೇಕು ಅನ್ನೋದು ಇವರ ವಾದ. ನೋಡಿ, ಇಲ್ಲಿ ಈ ವಿಚಾರಕ್ಕೆ ಬಂದಾಗ ಇವರು ಕಾರ್ಲ್ ಮಾರ್ಕ್ಸನ್ನು ಒಪ್ತಾರೆ. ಆದರೆ ಕಾರ್ಲ್ ಮಾರ್ಕ್ಸನ್ನು ಒಪ್ಪಿದ್ರೂ ಸಹ ವಾದದಲ್ಲಿರುವಂಥ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುವಂಥ ಕಮ್ಯುನಿಸಮನ್ನು ಇವರು ತಿರಸ್ಕರಿಸ್ತಾರೆ. ಹಾಗೆ ಇವರು ಸಮಾಜವಾದದ ಈ ಒಂದು ವ್ಯವಸ್ಥೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಯೋಜನೆಯನ್ನು ಹೇಗೆ ಮಾಡಬೇಕು ಅಂತಂದರೆ ಅವರು ಈ ಒಂದು 4 ಸಂಗತಿಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಅನ್ಬೋದು. ಒಂದು, ದೊಡ್ಡ ಕೈಗಾರಿಕೆಗಳನ್ನು ರಾಷ್ಟ್ರೀಕರಣ ಮಾಡಬೇಕು. ಏಕೆಂದರೆ ದೊಡ್ಡ ಕೈಗಾರಿಕೆಗಳು ಖಾಸಗಿ ವಲಯಕ್ಕೆ ಹೋದರೆ ಶ್ರೀಮಂತಿಕೆ ಅಥವಾ ಸಂಪತ್ತು ಕೇಂದ್ರೀಕರಣ ಆಗುತ್ತೆ. ಅದನ್ನು ನಾವು ಸರ್ಕಾರ ವಹಿಸ್ಕೋಬೇಕು, ರಾಷ್ಟ್ರೀಕರಣ ಮಾಡಬೇಕು, ಆಗ ಸಂಪತ್ತು ವಿಕೇಂದ್ರೀಕರಣ ಆಗುತ್ತೆ ಅನ್ನೋದು ಇವರ ನಂಬಿಕೆ. ಅದೇ ರೀತಿಯಲ್ಲಿ ದೇಶದ ಯಾರೇ ಆಗಿರಲಿ ಎಲ್ಲರಿಗೂ ಮನೆಯನ್ನು ಮಾಡಿಕೊಳ್ಳುವಂಥ ಅವಕಾಶ ಇದೆ, ಅವಕಾಶ ಮಾಡಿಕೊಡ್ಬೇಕು. ಆದರೆ ಮನೆ ಏನಿದೆ ನೋಡಿ, ಇದು ಗರಿಷ್ಠ 2 ಮನೆಗಳನ್ನು ಮಾತ್ರ ಒಬ್ಬ ವ್ಯಕ್ತಿ ಹೊಂದಲಿಕ್ಕೆ ಅವಕಾಶ ಮಾಡಬೇಕು. 2ಕ್ಕಿಂತ ಹೆಚ್ಚಿನ ಮನೆಯನ್ನು ಹೊಂದಿದರೆ ಆ ಮನೆಯನ್ನು ನಿಷೇಧಿಸಬೇಕು, ಅದನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೋಬೇಕು. ಹಾಗೆ ನಗರ ಪ್ರದೇಶದ ಭೂಮಿಯ ಬೆಲೆ ನಾವು ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಒಂದು ನಿಯಂತ್ರಿಸುವಂಥ ಪ್ರಾಧಿಕಾರವನ್ನು ರಚಿಸಿ ಆ ಒಂದು ಬೆಲೆಯನ್ನು ನಿಯಂತ್ರಿಸಬೇಕು ಅನ್ನೋದು ಇವರ ಉದ್ದೇಶ ಇದೆ ಅಂತ ಅನ್ಬೋದು. ಹಾಗೆ ಖಾಸಗಿ ಕಂಪನಿಗಳು ಕಾರುಗಳ ಉತ್ಪಾದನೆಯನ್ನು ನಿಷೇಧಿಸುವುದು. ಏಕೆಂದರೆ ಒಂದು ಕಾಲದಲ್ಲಿ ನಮಗೆ ಕಾರು ತುಂಬ ಐಷಾರಾಮಿ ವಸ್ತುವಾಗಿತ್ತು, ಅತ್ಯಂತ ಸಣ್ಣ ಕಾರು ಸಹ ಐಷಾರಾಮ ವಸ್ತುವಾಗಿತ್ತು. ಆದರೆ ಇಂದು ಅದು ಸಾಮಾನ್ಯ ವಸ್ತುವಾಗಿರ್ಬೋದು ಕೆಲವು ಕಾರುಗಳು. ಆದರೆ ಇವರು ಈ ಒಂದು ಸಮಾನತೆಯ ದೃಷ್ಟಿಯಿಂದ ಏನು ಹೇಳ್ತಾರೆ ಅಂದರೆ, ಎಲ್ಲ ರೀತಿಯ ಕಾರುಗಳನ್ನು ಉತ್ಪಾದನೆಯನ್ನು ಸರ್ಕಾರ ಮಾಡಬೇಕು, ಖಾಸಗಿ ಸಂಸ್ಥೆಗಳಿಗೆ ಅದನ್ನು ನಿಷೇಧಿಸಬೇಕು ಅನ್ನೋದು ಇವರ ಒಂದು ಕಾರ್ಯಯೋಜನೆಯ ಪ್ರಮುಖ ಗುರಿಯಾಗಿರುತ್ತೆ ಅಂತ ಅನ್ಬೋದು. ಹಾಗೆ ಇವರು ಸಾಮಾಜಿಕ ವ್ಯವಸ್ಥೆ ಅಥವಾ ಸಮಾಜವಾದದ ಹಿನ್ನೆಲೆಯನ್ನು ನಾವು ನೋಡಿದಾಗ ಸಾಮಾಜಿಕ ಕೆಲವು ತತ್ವಗಳನ್ನು ಅಂಶಗಳನ್ನು ಇಲ್ಲಿ ಒಳಗೊಂಡಿರುತ್ತೆ ಅಂತ ಅನ್ಬೋದು. ಅಂದರೆ ಯಾವ ಸಮಾಜ ಗರಿಷ್ಠ ಪ್ರಮಾಣದ ಸಾಮಾಜಿಕ ಸಮತೋಲನವನ್ನು ಸಾಧಿಸಬೇಕಾಗಿರುತ್ತೆ, ಅಲ್ಲಿ ಸಾಮೂಹಿಕ ನಾಯಕತ್ವ ಇರಬೇಕಾಗತ್ತೆ, ಸಣ್ಣ ಪ್ರಮಾಣದ ತಂತ್ರಾಂಶಗಳನ್ನು ಹೆಚ್ಚು ಬಳಕೆ ಮಾಡಬೇಕು. ಅಂದರೆ ಸಣ್ಣ ಪ್ರಮಾಣದ ಅಂತಂದರೆ ಶ್ರಮ ಆಧಾರಿತ ತಂತ್ರವನ್ನು ಹೆಚ್ಚು ಬಳಕೆ ಮಾಡಿ ಉತ್ಪಾದನೆಗೆ ಹೆಚ್ಚು ಆದ್ಯತೆ ಕೊಡಬೇಕು. ರಾಜ್ಯದ 4 ಆಧಾರ ಸ್ತಂಭಗಳು ಇಲ್ಲಿ ಒಳಗೊಂಡಿರಬೇಕು ಅಂತ ಹೇಳುತ್ತೆ. ಅದನ್ನು ಮುಂದೆ ನಿಮಗೆ ವಿವರಿಸ್ತೀನಿ. ಉತ್ತಮ ಗುಣಮಟ್ಟದ ಜೀವನ ಆ ಒಂದು ವ್ಯವಸ್ಥೆಯಲ್ಲಿ ಇರಬೇಕಾಗತ್ತೆ. ವಿಶ್ವ ಸಂಪತ್ತು ಮತ್ತು ಸರ್ಕಾರದ ಸ್ಥಾಪನೆಗೆ ಇವರು ಸಾಮಾಜಿಕ ತತ್ವ ಏನಿದೆ ನೋಡಿ ಈ ಸಂಗತಿಗಳು ಅಂಶಗಳು ಒಳಗೊಂಡಿದೆ ಅಂತ ಅನ್ಬೋದು. ಹಾಗೆ ನಾವು ಮುಂದುವರೆದ್ರೆ ಸಮಾಜವಾದದ ಆಧಾರ ಸ್ತಂಭಗಳು ಅಂತ ಇವರು ಹೇಳ್ತಾರೆ. ಅದರಲ್ಲಿ ನೋಡಿ 4ನೇ ಭಾಗದಷ್ಟು ಖರ್ಚಿಗೆ ಹಣಕಾಸು ವ್ಯವಸ್ಥೆಯನ್ನು ಮಾಡಬೇಕು. ಪಂಚಾಯಿತಿಗಳ ಅಡಿಯಲ್ಲಿ ಪೊಲೀಸ್ ವ್ಯವಸ್ಥೆ ಇರಬೇಕು. ಜಿಲ್ಲಾಧಿಕಾರಿ ಹುದ್ದೆ ಏನಿದೆ ನೋಡಿ ಇದನ್ನು ನಿಷೇಧಿಸಬೇಕು. ಕೃಷಿ, ಕೈಗಾರಿಕೆ ಮತ್ತು ಇತರ ಆಸ್ತಿಗಳನ್ನು ರಾಷ್ಟ್ರೀಕರಿಸಬೇಕು. ಇದರ ನಿರ್ವಹಣೆಯನ್ನು ಪಂಚಾಯತ್, ನಗರ ಅಥವಾ ಜಿಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಗೆ ವಹಿಸಬೇಕು. ಇದೆಲ್ಲ ಆದ ಮೇಲೆ ಅದು ಆಟೋಮೆಟಿಕ್ಕಾಗಿ ಆರ್ಥಿಕ ವಿಕೇಂದ್ರೀಕರಣಗೊಳ್ಳುವುದು ಅನ್ನೋ ಕಾನ್ಸೆಪ್ಟನ್ನು ಪರಿಕಲ್ಪನೆಯನ್ನು ಇವರು ತಂದಿದ್ದಾರೆ ಅಂತ ಅನ್ಬೋದು. ಅಂದರೆ ಸಂಪೂರ್ಣವಾಗಿ ನಾವು ಅಧಿಕಾರ ಕೇಂದ್ರೀಕರಣ ಆಗದೆ ಎಲ್ಲವೂ ಸಹ
ತಳಹಂತದ ಸಮಾಜದ ತಳಹಂತದ ಕಟ್ಟಕಡೆಯ ಒಂದು ಕೇರಿ ಇರ್ಬೋದು, ಅಥವಾ ಒಂದು ಬೀದಿ ಇರ್ಬೋದು, ಅಥವಾ ಒಂದು ಹಳ್ಳಿ ಇರ್ಬೋದು, ಇವೆಲ್ಲ ವ್ಯವಸ್ಥೆಗಳು ಇಲ್ಲಿಂದಲೇ ಆಧಾರ ಸ್ತಂಭವಾಗಿ ಇದ್ದರೆ ಆ ಒಂದು ವ್ಯವಸ್ಥೆ ಸಿಸ್ಟಮ್ ಚೆನ್ನಾಗಿರುತ್ತೆ ಅನ್ನೋದು ಇವರ ಒಂದು ಸಮಾಜ ಅಥವಾ ಸಮಾಜವಾದದ ಒಂದು ಆಧಾರ ಸ್ತಂಭವಾಗಿದೆ ಅಂತ ಅನ್ಬೋದು. ಹಾಗೆ ಇದಕ್ಕೆ ಇವರು ಏನು ಹೇಳ್ತಾರೆ ಅಂದರೆ ಮತ್ತೊಂದು ಮುಂದುವರೆದು ಸಪ್ತ ಕ್ರಾಂತಿಗಳು ಅಂತ ಇವರ ಪರಿಕಲ್ಪನೆಯಲ್ಲಿ ನಾವು ನೋಡ್ಬೋದು. ಇವುಗಳಲ್ಲಿ ಬದಲಾವಣೆಗಳಾಗಬೇಕು, ನಾವು ಅದನ್ನು ಅರ್ಥಕೋಬೇಕು ಅನ್ನೋದು. ಅದರಲ್ಲಿ ಲಿಂಗ ಸಮಾನತೆ ಮೊದಲನೇದು ಬಹುಮುಖ್ಯವಾಗಿ ಹೇಳ್ತಾರೆ. ಪುರುಷ ಮಹಿಳೆಯರು ಎಲ್ಲರೂ ಒಂದೇ, ಯಾವುದೇ ತಾರತಮ್ಯ ಇಲ್ಲ, ಯಾರೂ ಹೆಚ್ಚು ಕಡಿಮೆ ಇಲ್ಲ ಅನ್ನೋದು ಇವರ ಒಂದೇ ಒಂದು ಮಾರ್ಗ. ಎರಡನೇದು ಜನಾಂಗೀಯ ತಾರತಮ್ಯಕ್ಕೆ ಮುಕ್ತಿಯನ್ನು ಹೊಂದಬೇಕು. ಈಗ ವಿಶ್ವದಲ್ಲಿ ಕಾಡುತ್ತಿರುವಂಥ ನಮಗೆ ಈ ಜನಾಂಗೀಯ ಸಂಘರ್ಷಗಳು ಅಂತ್ಯ ಆಗಬೇಕು ಅಂತಂದರೆ ವಿಶ್ವದಲ್ಲಿರುವಂಥ ಎಲ್ಲ ಜನಾಂಗಗಳು ನಮಗೆ ಒಂದೇ, ಯಾವುದೇ ಧರ್ಮ ಯಾವುದೇ ಜನಾಂಗ ಮೇಲೂ ಇಲ್ಲ ಕೀಳು ಇಲ್ಲ ಅನ್ನೋದು ಇವರ ಪರಿಕಲ್ಪನೆ, ಇವರ ಕ್ರಾಂತಿಯ ಮತ್ತೊಂದು ಭಾಗವಾಗಿದೆ. ಹಾಗೆ ಒಂದೇ ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ ಜಾತಿ ತಾರತಮ್ಯಕ್ಕೆ ಮುಕ್ತಿ ಆಡಬೇಕಾಗುತ್ತೆ. ಏಕೆಂದರೆ ಉದಾಹರಣೆಗೆ ಹಿಂದೂ ಸಮಾಜದಲ್ಲಿ ನಾವು ತೆಗೆದುಕೊಂಡ್ರೆ ಜಾತಿ ಈ ಒಂದು ತಾರತಮ್ಯದ ಪ್ರಮಾಣ ಅಪಾರ ಪ್ರಮಾಣದಲ್ಲಿದೆ. ಇಂಥ ವ್ಯವಸ್ಥೆಗಳು ಸಮಾಜದ ಒಂದು ನಿರ್ಮಾಣದಲ್ಲಿ ಹೊಸ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಇವು ಸಂಪೂರ್ಣವಾಗಿ ನಿಷೇಧಿಸಬೇಕು, ಮುಕ್ತಿಯನ್ನು ಆಡಬೇಕು, ನಿವಾರಣೆ ಆಗಬೇಕು ಅನ್ನೋದು ಇವರ ಒಂದು ಕ್ರಾಂತಿಯ ಒಂದು ಭಾಗ. ಅದೇ ರೀತಿಯಲ್ಲಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಏನಿದೆ ನೋಡಿ, ಇದು ಅಂತ್ಯ ಆಗಬೇಕು. ವಿಶ್ವವನ್ನು ಯಾವುದೇ ದೇಶವು ಆಳಬಾರ್ದು, ಯಾವುದೇ ದೇಶವು ಗುಲಾಮಗಿರಿಯಲ್ಲಿ ಬದುಕಬಾರ್ದು, ಆದರೂ ತನ್ನದೇ ಅಂತ ಸ್ವತಂತ್ರ ಇರಬೇಕು, ಸಹಬಾಳ್ವೆ ಇರಬೇಕಾಗತ್ತೆ. ಅಂದ ಸಾಮ್ರಾಜ್ಯ ವ್ಯವಸ್ಥೆ ಏನಿದೆ ನೋಡಿ, ಈ ಒಂದು ವ್ಯವಸ್ಥೆಯನ್ನು ನಾವು ಅಂತ್ಯ ಮಾಡಬೇಕು, ಇಡೀ ವಿಶ್ವದಲ್ಲಿ ಎಲ್ಲೂ ಇರಬಾರ್ದು ಅನ್ನೋದು ಒಂದು. ಈಗಾದಾಗ ಏನಾಗುತ್ತೆ ಅಂದರೆ ವಿಶ್ವವೇ ಒಂದು ಸರ್ಕಾರವಾಗಿ ನಮಗೆ ಕಾಣುತ್ತೆ, ವಿಶ್ವವೇ ಒಂದು ಸರ್ಕಾರದ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದು ಇವರ ವ್ಯವಸ್ಥೆ ಅಥವಾ ಇವರ ಒಂದು ಪ್ರಮುಖವಾದ ನೀತಿಯಾಗಿದೆ ಅಂತ ಅನ್ನೋದು. ಮತ್ತು ವಿಶ್ವದಲ್ಲಿ ಕಂಡುಬರುವಂಥ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡುಬರುವಂಥ ಆರ್ಥಿಕ ಅಸಮಾನತೆಯನ್ನು ನಿವಾರಿಸಬೇಕು. ನಾವೇನಿದೆ ನೋಡಿ, ಈ ಒಂದು ಆರ್ಥಿಕ ಅಸಮಾನತೆ, ಶ್ರೀಮಂತ ಬಡವ ಅಥವಾ ಬಲ್ಲಿದ ನಿರ್ಗತಿಕ, ಈ ಒಂದು ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ನಿಷೇಧಿಸಬೇಕು, ನಿವಾರಿಸಬೇಕು. ಆಗ ಮಾತ್ರ ಆರ್ಥಿಕ ಅಭಿವೃದ್ಧಿನ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದು ಇವರು ಮತ್ತೊಂದು ಕ್ರಾಂತಿಯಾಗಿದೆ ಅಂತ ಅಂಬೋದು. ಈ ಮತ್ತೆ ದೇಶಗಳ ನಡುವೆ ನಡೆಯುವಂಥ ಯುದ್ಧಗಳನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಅದಕ್ಕೆ ಸಹಕಾರದ ತತ್ವದ ಅಡಿಯಲ್ಲಿ ನಾವೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ಅನ್ನೋದು ಇವರ ಒಂದು ಪ್ರಬಲವಾದ ನಂಬಿಕೆ. ಏಕೆಂದರೆ ಆಧುನಿಕ ಸರ್ಕಾರಗಳು ಅನೇಕ ಯುದ್ಧಗಳನ್ನು ನಿರಂತರವಾಗಿ ಏನು ಮಾಡ್ತಾ ಇದ್ದಾವೆ, ಈ ಅನೇಕ ಯುದ್ಧದಲ್ಲಿ ಪಾಲ್ಗೊಳ್ಳೋದ್ರಿಂದ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಮಾರಕವಾದಂಥ ಪರಿಣಾಮ ಬೀರುತ್ತೆ. ಯುದ್ಧಗಳು ಆರ್ಥಿಕ ಅಭಿವೃದ್ಧಿಗೆ, ಸಾಮಾಜಿಕ ಅಭಿವೃದ್ಧಿಗೆ ಕೆಡುಕುಗಳನ್ನು ಉಂಟು ಮಾಡುತ್ತೆ ಅನ್ನೋದು ಇವರ ವಾದ ಐತೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಹೇಳ್ತಾರೆ ನೋಡಿ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮುಕ್ತ ಅವಕಾಶ ಮಾಡಿಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ ಸ್ವಾತಂತ್ರ್ಯವನ್ನು ಕೊಡಬೇಕು, ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಕೊಡಬೇಕು. ಇಲ್ಲಿ ಯಾವುದೇ ರೀತಿಯಂಥ ನಿರ್ಬಂಧಗಳನ್ನು, ನೀತಿಗಳನ್ನು ವಿಧಿಸಬಾರ್ದು ಅನ್ನೋದು ಇವರ ಮತ್ತೊಂದು ಈ ಒಂದು ಸಪ್ತ ಕ್ರಾಂತಿಯಲ್ಲಿ ನಾವು ನೋಡ್ತೀವಿ ಅಂತವರು. ಅಂದರೆ ಈ ಒಂದು ಲೋಹಿಯಾರ್ ಅವರ ಒಂದು ಸಮಾಜವಾದದ ಚಿಂತನೆ, ಹೊಸ ಬದುಕಿಗೆ ಅವರು ನಮಗೆ ಹಾಕಿಕೊಟ್ಟಂಥ ಒಂದು ಅಡಿಪಾಯಗಳು, ಅಭಿಪ್ರಾಯಗಳು ಅಂತ ನಾವು ಅನ್ಬೋದು. ಹಾಗೆ ನಾವು ಗ್ರಾಮೀಣ ವ್ಯವಸ್ಥೆಗೆ, ಗ್ರಾಮೀಣ ಬದುಕನ್ನು ಇವರು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಾರೆ. ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಣ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಅವರು ಕೆಲವು ಮಾಹಿತಿಗಳನ್ನು, ಮಾರ್ಗದರ್ಶನ ಕೊಡ್ತಾರೆ. ಇಲ್ಲಿ ಸಮಾಜದ ಸಮಾನತೆಯನ್ನು ನಾವು ಕಾಣಬೇಕು ಅಂತಂದರೆ ಬಳಕೆ ಇಲ್ಲದ ಭೂಮಿಯನ್ನು ಸಾಗುವಳಿಗೆ ತರಬೇಕು. ಪಾಳು ಭೂಮಿಯಾಗಿರುವ ಅಥವಾ ಬೀಳು ಭೂಮಿಯಾಗಿರುವಂಥ ಭೂಮಿಯನ್ನು ಕೃಷಿಗಾಗಿ, ವ್ಯವಸಾಯಕ್ಕಾಗಿ ಬಳಸ್ಕೋಬೇಕು. ಮತ್ತು ವ್ಯವಸಾಯದ ಮಾಡಬೇಕಂತ ಸಂದರ್ಭದಲ್ಲಿ ಕನಿಷ್ಠ ಮಟ್ಟದ ತಾಂತ್ರಿಕತೆಯನ್ನು ನಾವು ಬಳಸ್ಕೋಬೇಕು. ಏಕೆಂದರೆ ಅಧಿಕ ಗುಣಮಟ್ಟದ ತಂತ್ರಾಂಶ ಏನಾಗುತ್ತೆ ಅಂದರೆ ಅಧಿಕ ಪ್ರಮಾಣದ ನಿರುದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ನಮ್ಮಂಥ ದೇಶದಲ್ಲಿ ಬಡತನದಿಂದ ಕೂಡಿರುವ ಅಪಾರ ಜನಸಂಖ್ಯೆಯನ್ನು ಕೂಡಿರುವಂಥ ದೇಶದಲ್ಲಿ ಕನಿಷ್ಠ ಮಟ್ಟದ ತಂತ್ರಾಂಶವನ್ನು ಬಳಸ್ಕೊಂಡು ನಾವು ಗರಿಷ್ಠ ಪ್ರಮಾಣದ ಉದ್ಯೋಗವನ್ನು ಕೊಡುವಂಥ ಸಿಸ್ಟಮನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಭೂಮಿ ಹಂಚಿಕೆ ಏನಿದೆ ನೋಡಿ, ಭೂಮಿ ಹಂಚಿಕೆಯಲ್ಲಿ ಸಮಾನತೆ ಇರಬೇಕು. ನಮಗೆ ಭೂಮಿ ಹಂಚಿಕೆಯಲ್ಲಿ ಎಲ್ಲರಿಗೂ ಒಂದೇ ಪ್ರಮಾಣದ ಭೂಮಿಯನ್ನು ಹಂಚುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆಹಾರ ಸೇನೆಯನ್ನು ನಿರ್ಮಾಣ ಮಾಡಬೇಕು. ಆ ದೇಶದಲ್ಲಿ ಕಾಡುವ ಆಹಾರದ ಸಮಸ್ಯೆ ಏನಿದೆ ನೋಡಿ, ಆಹಾರದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಈ ಒಂದು ಸೇನೆಯನ್ನು ನಿರ್ಮಾಣ ಮಾಡಿ
ಇದರಿಂದ ಆಹಾರದ ಉತ್ಪಾದನೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅನ್ನೋದು ಇವರ ನಂಬಿಕೆ. ಹಾಗೆ ಭೂಮಿಯ ಏನಿದೆ ನೋಡಿ, ಇದರ ಮೇಲೆ ವಿಧಿಸುವಂಥ ಕಂದಾಯವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಭೂಮಿಯನ್ನು ಕಂದಾಯವನ್ನು ಮುಕ್ತಗೊಳಿಸಬೇಕಾಗುತ್ತೆ. ಯಾವುದೇ ರೀತಿಯಂಥ ಕರವನ್ನು ವಸೂಲಿ ಮಾಡಬಾರ್ದು. ಆಗೇನಾಗುತ್ತೆ ಅಂದರೆ ಅತ್ಯಂತ ಬಡತನದಲ್ಲಿರೋನಿಗೂ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗೂ ಈ ಒಂದು ಕೃಷಿ ಸಮಾಜ ಏನಿದೆ ನೋಡಿ, ಇಲ್ಲಿ ಕೃಷಿ ಸಮಾಜದಲ್ಲಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು. ಏಕೆಂದರೆ ಈ ವ್ಯವಸ್ಥೆಯಲ್ಲಿ ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಹೆಚ್ಚು ಚಾಲ್ತಿಯಲ್ಲಿರ್ತವೆ. ಇವು ಹೆಚ್ಚು ಶ್ರಮವನ್ನು ಆಧರಿಸಿರ್ತವೆ, ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಡ್ತವೆ ಹಾಗೂ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಳ್ತವೆ. ಅಂದರೆ ಈ ಒಂದು ವ್ಯವಸ್ಥೆಗೆ ಏನು ಮಾಡಬೇಕು ಅಂದರೆ ಹೆಚ್ಚು ಒತ್ತು ಕೊಡಬೇಕು, ಮನ್ನಣೆ ಕೊಡಬೇಕು ಅನ್ನೋದು ಇವರ ಒಂದು ವ್ಯವಸ್ಥೆ. ಮತ್ತೊಂದು ಇವರು ಸಮಾಜವಾದದ ನಿರ್ಮಾಣದಲ್ಲಿ ಅನುಭೋಗ ಏನಿದೆ ನೋಡಿ, ಈ ಅನುಭೋಗ ಮತ್ತು ಅದಕ್ಕಾಗಿ ಮಾಡುವಂಥ ದುಬಾರಿ ವೆಚ್ಚವನ್ನು ಕಡಿತಗೊಳಿಸಬೇಕು. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಏನಿದೆ ನೋಡಿ, ನಾವು ಅನಾವಶ್ಯಕವಾದಂಥ ಅನುಭೋಗಕ್ಕಾಗಿ ಮಾಡುವಂಥ ವೆಚ್ಚ ಅಥವಾ ಬೇರೆ ಬೇರೆ ರೂಪದಲ್ಲಿ ಮಾಡುವಂಥ ವೆಚ್ಚ ಏನಿದೆ ನೋಡಿ, ಈ ವೆಚ್ಚಕ್ಕೆ ನಾವು ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ನಾವು ಸಮಾಜವಾದದ ನಿರ್ಮಾಣವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವರ ಒಂದು ನಂಬಿಕೆ ಆಗಿತ್ತು. ಅಂದರೆ ಈ ಎಲ್ಲ ಅಂಶಗಳು ಈ ಒಂದು ಲೋಹಿಯಾರ್ ಅವರ ಪ್ರಕಾರ ಒಂದು ಸಮಾಜ ಅಥವಾ ಒಂದು ವ್ಯವಸ್ಥೆಯಲ್ಲಿದ್ದರೆ ಅದನ್ನು ಲೋಹಿಯಾ ಅವರು ಭಾವಿಸಿರುವಂಥ, ಕಲ್ಪನೆ ಮಾಡಿಕೊಂಡಿರುವಂಥ ಒಂದು ಸಮಾಜವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ ಅಂತ ಅನ್ಬೋದು. ಎಲ್ಲರಿಗೂ ಧನ್ಯವಾದಗಳು.